ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಮೈತ್ರೇಯರು ವರ್ಣಿಸಿದ ಸೃಷ್ಟಿಯ ವಿಸ್ತಾರವೆಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಮೈತ್ರೇಯರು ವಿದುರನಿಗೆ ಸೃಷ್ಟಿಯ ವಿಸ್ತಾರವನ್ನು ವರ್ಣಿಸುತ್ತಾ ಅದನ್ನು ಹೀಗೆ ಮುಂದುವರೆಸಿದರು. ಇತಿತೆ ವರ್ಣಿತ ಕ್ಷತ್ತ ಕಾಲಾಖ್ಯ ಪರಮಾತ್ಮನಃ ಮಹಿಮಾ ವೇದಗರ್ಭೋಥ ಯಥಾಸ್ರಾಕ್ಷನ್ ನಿಬೋಧಮೆ. ಎಲೈ ಮಹಾತ್ಮನಾದ ವಿದುರನೆ, ಇಲ್ಲಿಯವರೆಗೆ ನಾನು ನಿನಗೆ ಶ್ರೀ ಭಗವಂತನ ಕಾಲರೂಪವಾದ ಮಹಾಮಹಿಮೆಯನ್ನು ವರ್ಣಿಸಿದನು. ಬ್ರಹ್ಮದೇವರು ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡಿದರು ಎಂಬುದನ್ನು ಈಗ ಹೇಳುತ್ತೇನೆ ಕೇಳು. ಸಸರ್ಜಾಗ್ರೇಂದ ಅಂಧತಾಮಿಸ್ರ ಮಥ ಅಥತಾಮಿಸ್ರದಾಧಿಕೃತ ಮಹಾಮೋಹಂಚ ಮೋಹಂಚ ತಮಶ್ಚ ಜ್ಞಾನವೃತ್ತಯ. ಅವರು ಮೊಟ್ಟ ಮೊದಲಿಗೆ ಜ್ಞಾನ ಅಜ್ಞಾನದ 5 ವೃತ್ತಿಗಳಾದ ತಮಸ್ಸು ಅಂದರೆ ಅವಿದ್ಯೆ, ಮೋಹ ಅಂದರೆ ಅಸ್ಮಿತೆ, ಮಹಾಮೋಹ ಅಂದರೆ ರಾಗ, ತಾಮಿಸ್ರ ಅಂದರೆ ದ್ವೇಷ ಮತ್ತು ಅಂಧತಾಮಿಸ್ರ ಮಹಾ ಅಂಧತಾಮಿಸ್ರ ಅಂದರೆ ಅಭಿನಿವೇಶ ಇವುಗಳನ್ನು ಸೃಷ್ಟಿ ಮಾಡಿದರು. ದೃಷ್ಟ್ವಾ ಪಾಪೀಯಸೀಂ ಸೃಷ್ಟಿಂ ನಾತ್ಮಾನಂ ಬಹ್ವಮನ್ಯತ ಭಗವದ್ಧ್ಯಾನಪೂತೇನ ಮನಸಾನ್ಯಾಂ ತಥೋ ಸೃಜತ. ಆದರೆ ತಮ್ಮ ಈ ಸೃಷ್ಟಿಯು ಅನಂತ ಪಾಪಮಯವಾಗಿದ್ದುದರಿಂದ ಅದನ್ನು ಕಂಡು ಅವರಿಗೆ ಅದರಲ್ಲಿ ಪ್ರಸನ್ನತೆ ಉಂಟಾಗಲಿಲ್ಲ. ಆಗ ಅವರು ತಮ್ಮ ಮನಸ್ಸನ್ನು ಪರಮಾತ್ಮನ ಧ್ಯಾನದಿಂದ ಪವಿತ್ರ ಮಾಡಿಕೊಂಡು ಪರಿಶುದ್ಧವಾದ ಆ ಮನಸ್ಸಿನಿಂದ ಬೇರೊಂದು ಸೃಷ್ಟಿಯನ್ನು ಮಾಡಿದರು. ಸನಕಂಚ ಸನಂದಂಚ ಸನಾತನ ಮಥಾತ್ಮಭೂಹು ಸನತ್ಕುಮಾರಂಚ ಮುನೀನ್ ನಿಷ್ಕ್ರಿಯಾನೂರ್ಧ್ವರೇತಸಃ. ಅವರ ಆ ಪರಿಶುದ್ಧ ಮನಸ್ಸಿನ ಸೃಷ್ಟಿಯೇ ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರ ಎಂಬ 4 ಮಂದಿ ನಿವೃತ್ತಿ ಧರ್ಮಪರಾಯಣರಾದ ಊರ್ಧ್ವರೇತಸ್ಕರಾದ ಮುನಿಶ್ರೇಷ್ಠರು. ತಾನ್ ಬಭಾಷೆ ಸ್ವಭೂಹು ಪುತ್ರಾನ್ ಪ್ರಜಾ ಸೃಜತಃ ಪುತ್ರಕಾಹ ತನ್ನೈಚ್ಛನ್ಮೋಕ್ಷ ಧರ್ಮಾಣೋ ವಾಸುದೇವ ಪರಾಯಣಾಹ. ತಮ್ಮ ಆ ಸುಪುತ್ರರಿಗೆ ಸ್ವಯಂಭೂ ಬ್ರಹ್ಮದೇವರು, ಪುತ್ರರೇ ಸೃಷ್ಟಿಯನ್ನು ಮಾಡಿರಿ ಎಂದು ಹೇಳಿದರು. ಆದರೆ ಆ ಸನಕ ಸನಂದನಾದಿಗಳು ಹುಟ್ಟಿನಿಂದಲೇ ಮೋಕ್ಷ ಧರ್ಮವುಳ್ಳವರು, ನಿವೃತ್ತಿ ಮಾರ್ಗನಿಷ್ಠರು, ವಾಸುದೇವನಲ್ಲಿ ಪರಾಯಣರಾದವರು. ಅವರು ಪ್ರವೃತ್ತಿ ಧರ್ಮರೂಪವಾದ ಸೃಷ್ಟಿಯನ್ನು ಮಾಡಲು ಇಷ್ಟಪಡಲಿಲ್ಲ. ಸೋವಧ್ಯಾತ ಸುತೈರೇವಂ ಪ್ರತ್ಯಾಖ್ಯಾತಾನುಶಾಸನೈಃ ಕ್ರೋಧಂ ದುರ್ವಿಷಹಂ ಶಾತಂ ನಿಯಂತು ಮುಪಚಕ್ರಮೆ. ತನ್ನ ಪುತ್ರರು ಹೀಗೆ ತನ್ನ ಅಪ್ಪಣೆಯನ್ನು ಮೀರಿ ತಿರಸ್ಕಾರ ಮಾಡಿದುದನ್ನು ಕಂಡು ಬ್ರಹ್ಮದೇವರಿಗೆ ಸಹಿಸಲಾರದಷ್ಟು ಕ್ರೋಧ ಉಂಟಾಗಿತು. ಅವರು ಅದನ್ನು ತಡೆದುಕೊಳ್ಳಲು ಬುದ್ಧಿಯಿಂದ ಪ್ರಯತ್ನವನ್ನೇನೋ ಮಾಡಿದರು. ಆದರೆ ಅದು ಸಾಧ್ಯವಾಗಲಿಲ್ಲ. ಧಿಯಾ ನಿಗೃಹ್ಯಮಾಣೋಪಿ ಭ್ರುವೋ ಮಧ್ಯಾತ್ ಪ್ರಜಾಪತೇಃ ಸದ್ಯೋ ಜಾಯತ ತನ್ಮನ್ಯುಃ ಕುಮಾರೋ ನೀಲಲೋಹಿತಃ ಸಮೈರುರೋಧ ದೇವಾನಾಂ ಪೂರ್ವಜೋ ಭಗವಾನ್ ಭವಃ ನಾಮಾನಿ ಕುರುಮೇ ಧಾತಸ್ಥಾನಾನಿ ಚ ಜಗದ್ಗುರೋ. ಸಹಿಸಲು ಅಶಕ್ಯವಾಗಿದ್ದ ಪ್ರಜಾಪತಿಯ ಆ ಕೋಪವು ಅವರ ಹುಬ್ಬುಗಳ ಮಧ್ಯದಿಂದ ನೀಲಿ ಮತ್ತು ಕೆಂಪು ಬಣ್ಣದ ಒಬ್ಬ ಬಾಲಕನ ರೂಪದಲ್ಲಿ ಒಡನೆಯೇ ಉದ್ಭವಿಸಿತು. ಆ ಬಾಲಕನೇ ದೇವತೆಗಳಿಗೆಲ್ಲ ಮೊದಲು ಹುಟ್ಟಿದ ಭಗವಂತನಾದ ಭವ ಅಂದರೆ ರುದ್ರದೇವರು. ಆತನು ಅಳುತ್ತಾ ಅಳುತ್ತಾ, ಓ ಜಗದ್ಗುರುವೇ, ಸೃಷ್ಟಿಕರ್ತನೆ, ನನಗೆ ಹೆಸರುಗಳನ್ನು ವಾಸಸ್ಥಾನಗಳನ್ನು ತಿಳಿಸುವವನಾಗು ಎಂದು ಬ್ರಹ್ಮದೇವರನ್ನು ಕೇಳತೊಡಗಿದನು. ಇತಿ ತಸ್ಯ ವಚಃ ಪದ್ಮ ಭಗವಾನ್ ಪರಿಪಾಲಯನ್ ಅಭದ್ಯಾದ್ ಭದ್ರಯಾ ವಾಚಾಮಾರೋಧಿಸ್ತತ್ಕರೋಮಿತೆ ಯದರೋಧಿ ಸುರಶ್ರೇಷ್ಠ ಸೋದ್ವೇಗ ಇವ ಬಾಲಕಃ ತತಸ್ತ್ವಾಮಭಿದಾಸ್ಯಂತಿ ನಾಮ್ನಾ ರುದ್ರ ಇತಿ ಪ್ರಜಾಃ. ಆಗ ಪದ್ಮಸಂಭವರಾದ ಭಗವಾನ್ ಬ್ರಹ್ಮದೇವರು ಆ ಬಾಲಕನ ಪ್ರಾರ್ಥನೆಯನ್ನು ಈಡೇರಿಸಲು ಮಧುರವಾದ ವಾಣಿಯಿಂದ, ಅಳಬೇಡವಪ್ಪ, ನಿನ್ನ ಇಷ್ಟವನ್ನು ಈಡೇರಿಸುತ್ತೇನೆ. ಓ ದೇವಶ್ರೇಷ್ಠನೇ, ನೀನು ಹುಟ್ಟಿದೊಡನೆಯೇ ಉದ್ವೇಗಗೊಂಡ ಬಾಲಕನಂತೆ ಅಳತೊಡಗಿದೆ. ಆದ್ದರಿಂದ ಜನರು ನಿನ್ನನ್ನು ರುದ್ರ ಎಂಬ ಹೆಸರಿನಿಂದ ಕರೆಯುವರು. ನೀನು ವಾಸ ಮಾಡಲು ಜಾಗಗಳನ್ನು ಕೇಳಿದೆಯಲ್ಲವೇ? ಅವುಗಳನ್ನು
ಈ ಮೊದಲೇ ನಾನು ನಿನಗೆ ರಚನೆ ಮಾಡಿಟ್ಟಿದ್ದೇನೆ. ಹೃದಯ, ಇಂದ್ರಿಯ, ಪ್ರಾಣ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಸೂರ್ಯ, ಚಂದ್ರ ಮತ್ತು ತಪಸ್ಸು ಇವೇ ಆ ಸ್ಥಾನಗಳು. ಮನ್ಯು, ಮನು, ಮಹಿನಸ, ಮಹಾನ್, ಶಿವ, ಋತಧ್ವಜ, ಉಗ್ರರೇತಸ, ಭವ, ಕಾಲ, ವಾಮದೇವ ಮತ್ತು ಧೃತವ್ರತ ಇವು ನಿನ್ನ ಹೆಸರುಗಳಾಗುವವು. ಓ ರುದ್ರದೇವನೇ, ಧೀ, ವೃತ್ತಿ, ಉಶನ, ಉಮಾ, ನಿಯತ, ಸರ್ಪಿ, ಇಳ, ಅಂಬಿಕಾ, ಇರಾವತಿ, ಸುಧಾ ಮತ್ತು ದೀಕ್ಷಾ ಎಂಬ 11 ಮಂದಿ ರುದ್ರಾಣಿಯರು ನಿನ್ನ ಪತ್ನಿಯರು. ಈ ಹೆಸರುಗಳನ್ನು, ಸ್ಥಾನಗಳನ್ನು, ಪತ್ನಿಯರನ್ನು ಸ್ವೀಕರಿಸಿ ಇವರ ಮೂಲಕ ಬಹುಮಂದಿ ಪ್ರಜೆಗಳನ್ನು ಸೃಷ್ಟಿಸು. ಏಕೆಂದರೆ ನೀನು ಒಬ್ಬ ಪ್ರಜಾಪತಿಯಾಗಿದ್ದೀಯೆ ಎಂದು ಆತನಿಗೆ ಹೇಳಿದರು. ಇತ್ಯಾದಿಷ್ಟ ಸ ಗುರುಣ ಭಗವಾನ್ ನೀಲಲೋಹಿತ ಸತ್ವಾಕೃತಿ ಸ್ವಭಾವೇನ ಸಸರ್ಜಾತ್ಮ ಸಮ ಪ್ರಜಾಹ. ಲೋಕಗುರುವಾದ ಬ್ರಹ್ಮದೇವರಿಂದ ಹೀಗೆ ಆದೇಶ ಬರಲು ಭಗವಂತರಾದ ನೀಲಲೋಹಿತ ರುದ್ರದೇವರು ಬಲ, ಆಕಾರ ಮತ್ತು ಸ್ವಭಾವಗಳೆಲ್ಲದರಲ್ಲೂ ತನ್ನಂತೆಯೇ ಇರುವ ಪ್ರಜೆಗಳನ್ನು ಸೃಷ್ಟಿಸತೊಡಗಿದರು. ರುದ್ರದೇವರಿಂದ ಉತ್ಪನ್ನರಾದ ಈ ಅಸಂಖ್ಯ ರುದ್ರರು ಗುಂಪುಗಳನ್ನು ಮಾಡಿಕೊಂಡು ಜಗತ್ತನ್ನೆಲ್ಲ ಭಕ್ಷಿಸತೊಡಗಿದರು. ಅದನ್ನು ನೋಡಿ ಬ್ರಹ್ಮದೇವರಿಗೆ ತುಂಬಾ ಭಯಶಂಕೆಗಳುಂಟಾದವು. ಆಗ ಅವರು ರುದ್ರದೇವರನ್ನು ಕುರಿತು, ಓ ದೇವಶ್ರೇಷ್ಠನೇ, ನಿನ್ನ ಪ್ರಜೆಗಳಾದರೂ ತಮ್ಮ ಭಯಂಕರ ದೃಷ್ಟಿಗಳಿಂದ ನನ್ನನ್ನು ಮತ್ತು ಎಲ್ಲ ದಿಕ್ಕುಗಳನ್ನು ಸುಟ್ಟು ಹಾಕಲು ತೊಡಗಿದ್ದಾರೆ. ಆದ್ದರಿಂದ ಇಂತಹ ಸೃಷ್ಟಿಯನ್ನು ಇನ್ನು ಮುಂದೆ ಮಾಡಬೇಡ. ತಪ ಆತಿಷ್ಠ ಭದ್ರಂತೆ ಸರ್ವಭೂತ ಸುಖಾವಹಂ ತಪಸೈವ ಯಥಾಪೂರ್ವಂ ಸೃಷ್ಟ ವಿಶ್ವಮಿದಂ ಭವ. ನಿನಗೆ ಮಂಗಳವಾಗಲಿ. ಈಗ ನೀನು ಸಮಸ್ತ ಪ್ರಾಣಿಗಳಿಗೂ ಸುಖವನ್ನು ಉಂಟು ಮಾಡುವುದಕ್ಕೋಸ್ಕರ ತಪಸ್ಸನ್ನು ಆಚರಿಸು. ಮತ್ತೆ ಆ ತಪಸ್ಸಿನ ಪ್ರಭಾವದಿಂದಲೇ ಪೂಜ್ಯನಾದ ನೀನು ಹಿಂದಿನಂತೆ ಈ ವಿಶ್ವವನ್ನು ಸೃಷ್ಟಿಸುವೆಯಂತೆ. ತಪಸೈವ ಪರಂ ಭಗವಂತಮಧೋಕ್ಷಜಂ ಸರ್ವಭೂತ ಗುಹಾವಾಸ ಸಮಂಜಸ ವಿಂದತೆ ಪುಮಾನ್. ಮನುಷ್ಯನು ಪರಂಜ್ಯೋತಿಯು, ಅತೀಂದ್ರಿಯನು, ಸಮಸ್ತ ಭೂತಗಳ ಹೃದಯ ಗುಹೆಗಳಲ್ಲಿ ಅಡಗಿರುವವನು ಆದ ಪರಮಾತ್ಮನನ್ನು ಸುಲಭವಾಗಿ ಹೊಂದುವುದು ತಪಸ್ಸಿನ ಮೂಲಕವೇ. ಶ್ರೀ ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ, ಏವಮಾತ್ಮ ಭುವಾದಿಷ್ಟ ಪರಿಕ್ರಮ್ಯ ಗಿರಾಂಪತಿಂ ಬಾಢಮಿತ್ಯ ಮುಮಾಮಂತ್ರ ವಿವೇಶ ತಪಸೇವನಂ. ಬ್ರಹ್ಮದೇವರು ಹೀಗೆ ಅಣತಿಯನ್ನು ನೀಡಲು ರುದ್ರದೇವರು ಹಾಗೆಯೇ ಆಗಲಿ ಎಂದು ಹೇಳಿ ಅವರಿಗೆ ಪ್ರದಕ್ಷಿಣೆ ಮಾಡಿ ಅವರ ಅನುಮತಿಯನ್ನು ಪಡೆದು ತಪಸ್ಸನ್ನು ಆಚರಿಸುವುದಕ್ಕಾಗಿ ಅರಣ್ಯಕ್ಕೆ ತೆರಳಿದರು. ಅಥಾಭಿಧ್ಯಾಯತ ಸರ್ಗಂ ದಶಪುತ್ರ ಪ್ರಜಗ್ನಿರೆ ಭಗವಚ್ಛಕ್ತಿಯುಕ್ತಸ್ಯ ಲೋಕಸಂತಾನ ಹೇತವಃ. ಅನಂತರ ಶ್ರೀ ಭಗವಂತನ ಶಕ್ತಿಯಿಂದ ಸಂಪನ್ನರಾದ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಲು ಸಂಕಲ್ಪಿಸಿದರು. ಆಗ ಅವರಿಗೆ 10 ಮಂದಿ ಪುತ್ರರು ಜನಿಸಿದರು. ಲೋಕದಲ್ಲಿ ಪ್ರಜಾವೃದ್ಧಿಯು ಬಹುಮಟ್ಟಿಗೆ ಆದದ್ದು ಆ ಪುತ್ರರಿಂದಲೇ. ಮರೀಚಿರತ್ರ ಅಂಗೀರಸೋ ಪುಲಸ್ತ್ಯ ಪುನಃ ಕ್ರತುಃ ಭೃಗುರ್ವಸಿಷ್ಠೋ ದಕ್ಷಶ್ಚ ದಶಮಸ್ತತ್ರ ನಾರದಃ. ಮರೀಚಿ, ಅತ್ರಿ, ಅಂಗೀರಸ್ಸು, ಪುಲಸ್ತ್ಯ, ಪುನಃ, ಕ್ರತು, ಭೃಗು, ವಸಿಷ್ಠ, ದಕ್ಷ ಮತ್ತು 10ನೆಯವರಾಗಿ ನಾರದ ಎಂಬ ಇವರೇ ಆ 10 ಮಂದಿ ಪುತ್ರಶ್ರೇಷ್ಠರು. ಉತ್ಸಂಗಾನ್ ನಾರದೋ ಜಗ್ನೆ ದಕ್ಷೋಂಗುಷ್ಟಾತ್ ಸ್ವಯಂಭುವಃ ಪ್ರಾಣಾದ್ವಸಿಷ್ಠ ಸಂಜಾತೋ ಭೃಗುಸ್ತ್ವಚಿಕರಾತ್ ಕ್ರತುಃ ಪುಲಹೋ ನಾಭಿತೋ ಜಗ್ನೆ ಪುಲಸ್ತ್ಯ ಕರ್ಣಯೋ ಋಷಿಃ ಅಂಗೀರ ಮುಖತೋಕ್ಷ್ಣೋತ್ರಿ ಮರೀಚಿರ್ ಮನಸೋ ಭವತ್. ಆ 10 ಮಂದಿಯಲ್ಲಿ ಯಾರು ಯಾರು ಬ್ರಹ್ಮದೇವರ ಯಾವ ಯಾವ ಅಂಗಗಳಿಂದ ಹುಟ್ಟಿದರು ಎಂಬುದನ್ನು ಹೇಳುತ್ತೇನೆ ಕೇಳು. ನಾರದ ಮಹರ್ಷಿಗಳು ಬ್ರಹ್ಮದೇವರ ತೊಡೆಯಿಂದ ಜನಿಸಿದರು. ಅವರ ಅಂಗುಷ್ಟದಿಂದ ದಕ್ಷ ಪ್ರಜಾಪತಿಯು, ಪ್ರಾಣದಿಂದ ವಸಿಷ್ಠ ಮಹರ್ಷಿಗಳು, ತೊಗಲಿನಿಂದ ಭೃಗು ಮಹರ್ಷಿಗಳು, ಹಸ್ತದಿಂದ ಕ್ರತುವು, ಹೊಕ್ಕಳಿನಿಂದ ಪುಲಹರು, ಕಿವಿಗಳಿಂದ ಮಹರ್ಷಿ ಪುಲಸ್ತ್ಯರು, ಬಾಯಿಂದ ಅಂಗೀರಸ ಮಹರ್ಷಿಗಳು, ಕಣ್ಣುಗಳಿಂದ ಅತ್ರಿ ಮಹರ್ಷಿಗಳು, ಮನಸ್ಸಿನಿಂದ ಮರೀಚಿ ಮಹರ್ಷಿಗಳು ಹುಟ್ಟಿದರು. ಧರ್ಮಸ್ತನ ದಕ್ಷಿಣತೋ ಯತ್ರ ನಾರಾಯಣ ಸ್ವಯಂ ಅಧರ್ಮ ಪೃಷ್ಠತೋ ಯಸ್ಮಾನ್ ಮೃತ್ಯುಲೋಕ ಭಯಂಕರಃ. ಬ್ರಹ್ಮದೇವರ ಬಲಗಡೆಯ ಸ್ತನದಿಂದ ಮುಂದೆ ನಾರಾಯಣನಿಗೆ ಜನಕನಾಗುವ ಭಾಗ್ಯವನ್ನು ಪಡೆದ ಧರ್ಮದೇವರು ಜನಿಸಿದರು.
ಬ್ರಹ್ಮದೇವರ ಬೆನ್ನಿನಿಂದ ಅಧರ್ಮವು ಹುಟ್ಟಿತು. ಲೋಕಗಳಿಗೆಲ್ಲ ಭಯವನ್ನು ಉಂಟು ಮಾಡುವ ಮೃತ್ಯುವು ಜನಿಸಿದ್ದು ಆ ಅಧರ್ಮದಿಂದಲೇ. ಹೃದಯ ಕಾಮೋರ್ಭವ ಕ್ರೋಧೋ ಲೋಭಶ್ಚಾದರಧಾಚ್ಯತಾತ್ ಅಸ್ಯಾದ್ವಾಕ್ ಸಿಂಧವೋ ಮೇಢ್ರಾನ್ ನಿಯತಿ ಅಸ್ವಾಧ್ಯಾಕ್ ಸಿಂಧವೋ ಮೇಢ್ರಾನ್ ನಿರ್ಯತಿರ್ ಪಾಯೋರಘಾಶ್ರಯ. ಹೀಗೆಯೇ ಬ್ರಹ್ಮದೇವರ ಹೃದಯದಿಂದ ಕಾಮವು, ಹುಬ್ಬುಗಳಿಂದ ಕ್ರೋಧವು, ಕೆಳದುಟಿಯಿಂದ ಲೋಭವು, ಬಾಯಿಂದ ಮಾತಿಗೆ ಅಧಿಷ್ಠಾತೃ ದೇವತೆಯಾದ ಸರಸ್ವತಿಯು, ಲಿಂಗದಿಂದ ಸಮುದ್ರಗಳು, ಗುದದಿಂದ ರಾಕ್ಷಸಾಧಿಪತಿಯು, ಪಾಪಗಳಿಗೆ ನಿವಾಸ ಸ್ಥಾನವೋ ಆದ ನಿರರತಿಯು ಉದ್ಭವಿಸಿದರು. ಛಾಯಾಯ ಕರ್ದಮೋ ಜಗ್ನೆ ದೇವಹೂತ್ಯ ಪತಿ ಪ್ರಭು ಮನಸೋ ದೇಹತಶ್ಚೇದಂ ಜಗ್ನೆ ವಿಶ್ವಕೃತೋ ಜಗತ್. ಬ್ರಹ್ಮದೇವರ ನೆರಳಿನಿಂದ ಮುಂದೆ ದೇವಹೂತಿಯ ಪತಿದೇವರಾದ ಪೂಜ್ಯರಾದ ಕರ್ದಮರು ಜನಿಸಿದರು. ಹೀಗೆ ಈ ಇಡೀ ಜಗತ್ತು ಸೃಷ್ಟಿಕರ್ತರಾದ ಬ್ರಹ್ಮದೇವರ ಶರೀರ ಮತ್ತು ಮನಸ್ಸುಗಳಿಂದ ಉಂಟಾಗಿದೆ. ವಾಚಂ ದುಹಿತರಂ ತನ್ವೀಂ ಸ್ವಯಂಭೂರ್ ಹರತೀಂ ಮನಃ ಅಕಾಮಾಂ ಚಕಮೆ ಕ್ಷತ್ತಃ ಸಕಾಮ ಇತಿ ನ ಶ್ರುತಂ. ಮಹಾತ್ಮನಾದ ವಿದುರನೇ, ಬ್ರಹ್ಮದೇವರ ಕನ್ಯೆಯಾದ ಸರಸ್ವತಿಯು ಅತ್ಯಂತ ಸುಕುಮಾರಿಯೂ ಸುಂದರಿಯೂ ಆಗಿದ್ದಳು. ಆಕೆಗೆ ಕಾಮವಿಲ್ಲದಿದ್ದರೂ ಬ್ರಹ್ಮದೇವರು ಆಕೆಯನ್ನು ಕಾಮಿಸಿದರು ಎಂದು ನಾವು ಕೇಳಿದ್ದೇವೆ. ತಮ ಧರ್ಮೇ ಕೃತಮತಿಂ ವಿಲೋಕ್ಯ ಪಿತರಂ ಸುತಾಹ ಮರೀಚಿ ಮುಖ್ಯ ಮುನಯೋ ವಿಶ್ರಂಭಾ ಪ್ರತ್ಯಬೋಧಯನ್ ನೈತತ್ ಪೂರ್ವೈ ಕೃತಂ ತತ್ವದ್ಯ ನ ಕರಿಷ್ಯಂತಿ ಚಾಪರೆ ಯತ್ವಾಂ ದುಹಿತರಂ ಗಚ್ಚೇರನಿ ರಣಿಗೃಹ್ಯಾಂಗಜಂ ಪ್ರಭು. ಬ್ರಹ್ಮದೇವರು ಇಂತಹ ಅಧರ್ಮಮಯವಾದ ಸಂಕಲ್ಪ ಮಾಡಿದ್ದನ್ನು ಕಂಡು ಅವರ ಪುತ್ರರಾದ ಮರೀಚಿಗಳೇ ಮುಂತಾದ ಮಹರ್ಷಿಗಳು ಅವರನ್ನು ವಿಶ್ವಾಸಪೂರ್ವಕವಾಗಿ ಎಚ್ಚರಿಸುತ್ತಾ ಹೀಗೆ ಅರಿಕೆ ಮಾಡಿದರು. ತೀರ್ಥರೂಪರೇ, ತಾವು ಸಮರ್ಥರು. ಮನಸ್ಸಿನಲ್ಲಿ ಉಂಟಾಗಿರುವ ಈ ಕಾಮದ ವೇಗವನ್ನು ತಡೆಯುವ ಶಕ್ತಿ ಇದ್ದರೂ ತಾವು ಅದನ್ನು ತಡೆಗಟ್ಟದೆ ಪುತ್ರಿ ಗಮನವನ್ನು ಮಾಡಲು ಸಂಕಲ್ಪಿಸಿದ್ದೀರಲ್ಲ. ಇಂತಹ ಪಾಪವನ್ನು ಹಿಂದಿನ ಯಾವ ಬ್ರಹ್ಮದೇವರು ಮಾಡಿಲ್ಲ, ಮುಂದಿನವರು ಮಾಡುವುದಿಲ್ಲ. ತೇಜೀಯಸಾಮಪಿ ಹೇತನ್ಯ ಸುಶ್ಲೋಕ್ಯಂ ಜಗದ್ಗುರು ಯದ್ವೃತ್ತಮನುತಿಷ್ಠನ್ಯೇ ಲೋಕಕ್ಷೇಮಾಯ ಕಲ್ಪತೆ. ಜಗತ್ತಿಗೆ ಗುರುವಾದವರೇ, ತಾವು ಅತ್ಯಂತ ತೇಜಸ್ವಿಗಳು, ಯಾವ ಪಾಪವೋ ಅಂಟದವರು. ಎಂತಹ ಪಾಪವನ್ನಾದರೂ ಒದರಿ ಹಾಕಿಬಿಡುವ ಸಾಮರ್ಥ್ಯವುಳ್ಳವರು ಎಂಬುದು ನಿಜ. ಆದರೂ ತಾವು ಇಂತಹ ಕಾರ್ಯವನ್ನು ಮಾಡುವುದು ಕೀರ್ತಿಕರವಲ್ಲ. ಏಕೆಂದರೆ ತಮ್ಮ ಆಚರಣೆಯ ಆದರ್ಶವನ್ನೇ ಲೋಕವು ಅನುಸರಿಸಬೇಕಾಗಿದೆ. ಅದರ ಅನುಸರಣೆಯಿಂದಲೇ ಲೋಕಕ್ಕೆ ಒಳ್ಳೆಯದಾಗುವುದು. ತಸ್ಮೈ ನಮೋ ಭಗವತೆ ಯಯಿದಂ ಸ್ವೇನ ರೋಚಿಷ ಆತ್ಮಸ್ಥಂ ವ್ಯಂಜಯಾಮಾಸ ಸಧರ್ಮಂ ಪಾತುಮರ್ಹತೆ. ಯಾವನೋ ತನ್ನಲ್ಲಿ ವಿಲೀನಗೊಂಡಿರುವ ಈ ಜಗತ್ತನ್ನು ಸ್ವಪ್ರಕಾಶದಿಂದಲೇ ಹೊರಹೊಮ್ಮಿಸುವನು ಆ ಪರಮಾತ್ಮನಿಗೆ ನಮೋ ನಮಃ. ಈ ಸಮಯದಲ್ಲಿ ಆತನು ತಾನೇ ಧರ್ಮವನ್ನು ಸಂರಕ್ಷಿಸಬಲ್ಲನು. ಸಯಿತ್ಥಂ ಗೃಣತ ಪುತ್ರಾನ್ ಪುರೋ ದೃಷ್ಟ್ವಾ ಪ್ರಜಾಪತಿಸ್ತನ್ವಂ ತತ್ಯಾಜ ವ್ರೀಡಿತಸ್ತದಾ ತಾಂ ದಿಶೋ ಜಗೃಹರ್ಘೋರಾಂ ನೀಹಾರಂ ಯದ್ವಿದುಸ್ತಮಃ. ತನ್ನ ಪುತ್ರರಾದ ಮರೀಚಿಗಳೇ ಮುಂತಾದ ಪ್ರಜಾಪತಿಗಳು ತಮ್ಮ ಮುಂದೆ ಹೀಗೆ ಹೇಳುತ್ತಿರುವುದನ್ನು ನೋಡಿ ಪ್ರಜಾಪತಿಗಳಿಗೂ ಪತಿಯಾದ ಬ್ರಹ್ಮದೇವರಿಗೆ ತುಂಬಾ ನಾಚಿಕೆಯುಂಟಾಗಿ ಅವರು ಒಡನೆಯೇ ಆ ದೇಹವನ್ನು ತೊರೆದು ಬಿಟ್ಟರು. ಹೀಗೆ ಅವರು ತೊರೆದ ಘೋರವಾದ ಶರೀರವನ್ನು ದಿಕ್ಕುಗಳು ಪರಿಗ್ರಹಿಸಿದವು. ಅದೇ ಮಂಜು. ಅದನ್ನು ಅಂಧಕಾರವೆಂದು ಕರೆಯುತ್ತಾರೆ. ಕದಾಚಿದ್ಯಾಯತ ಸೃಷ್ಟುರ್ವೇದ ಅಸಂಶ್ಚತುರ್ಮುಖಾತ್ ಕಥಂ ಸೃಕ್ಷ್ಯಾಮ್ಯಹಂ ಲೋಕಾನ್ ಸಮವೇತಾನ್ ಅನ್ಯಥಾ ಪುರ. ಒಮ್ಮೆ ಬ್ರಹ್ಮದೇವರು, ನಾನು ಎಲ್ಲ ಲೋಕಗಳನ್ನು ಅವು ಹಿಂದೆ ಇದ್ದಂತೆಯೇ ವ್ಯವಸ್ಥಿತವಾದ ರೂಪದಲ್ಲಿ ಸೃಷ್ಟಿ ಮಾಡಬೇಕು ಎಂದು ಯೋಚಿಸುತ್ತಿದ್ದರು. ಆಗ ಅವರ 4 ಮುಖಗಳಿಂದ 4 ವೇದಗಳು ಪ್ರಕಟಗೊಂಡವು. ಚಾತುರ್ಹೋತ್ರ ಕರ್ಮತಂತ್ರ ಮುಪವೇದನಯೈ ಸಹ ಧರ್ಮಸ್ಯ ಪಾದಾಶ್ಚತ್ವಾರಸ್ತಥೈವಾಶ್ರಮವರ್ತಯಃ. ಇವುಗಳಲ್ಲದೆ ಉಪವೇದಗಳು, ನ್ಯಾಯಶಾಸ್ತ್ರ, ಅಧ್ವರ್ಯು, ಉದ್ಗಾತೃ,
ಹೋತೃ ಮತ್ತು ಬ್ರಹ್ಮ ಎಂಬ 4 ಮಂದಿ ಋತ್ವಿಕ್ಕುಗಳ ಕರ್ಮಗಳು, ಯಜ್ಞಗಳ ವಿಸ್ತಾರ, ಧರ್ಮದ 4 ಪಾದಗಳು, 4 ಆಶ್ರಮಗಳು ಮತ್ತು ಅವುಗಳ ವೃತ್ತಿಗಳು ಇವುಗಳು ಕೂಡ ಬ್ರಹ್ಮದೇವರ ಬಾಯಿಂದ ಉದ್ಭವಿಸಿದವು. ಸವೈ ವಿಶ್ವ ಸೃಜಾಮೇಶೋ ವೇದಾದೀನ್ ಮುಖತೋ ಸೃಜತ್ ಯದ್ಯದ್ಯೇನ ಸೃಜದ್ದೇವಸ್ತನ್ಮೇ ಬ್ರೂಹಿ ತಪೋಧನ. ಮೈತ್ರೇಯರ ಮಾತುಗಳನ್ನು ಕೇಳಿದ ವಿದುರನು, ತಪೋಧರನೆ, ಸೃಷ್ಟಿಕರ್ತರಾದ ಪ್ರಜಾಪತಿಗಳಿಗೂ ಪ್ರಭುವಾದ ಬ್ರಹ್ಮದೇವರು ತಮ್ಮ ಮುಖಗಳಿಂದ ವೇದವೇ ಮುಂತಾದವನ್ನು ಹೊರಹೊಮ್ಮಿಸಿದಾಗ ಅವರ ಯಾವ ಯಾವ ಮುಖದಿಂದ ಯಾವ ಯಾವ ವಸ್ತುಗಳನ್ನು ನಿರ್ಮಾಣ ಮಾಡಿದರು ಎಂಬುದನ್ನು ದಯೆಯಿಟ್ಟು ನನಗೆ ತಿಳಿಸಬೇಕು ಎಂದು ಅವರಲ್ಲಿ ವಿಜ್ಞಾಪಿಸಿದನು. ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳುತ್ತಾರೆ, ಋಗ್ಯಜುಸ್ಸಾಮಥರ್ವಾಖ್ಯೆ ವೇದಾನ್ ಪೂರ್ವಾದಿಭಿರ್ಮುಖೈ ಶಸ್ತ್ರವಿಜ್ಯಾಂ ಸ್ತುತಿಸ್ತೋಮಂ ಪ್ರಾಯಶ್ಚಿತ್ತಂ ವ್ಯಧಾತ್ಕ್ರಮಾತ್. ವಿದುರ, ಬ್ರಹ್ಮದೇವರು ತಮ್ಮ ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳ ಮುಖಗಳಿಂದ ಕ್ರಮವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ವೇದಗಳನ್ನು ಪ್ರಕಟಿಸಿದರು. ಮತ್ತು ಇದೇ ಕ್ರಮದಲ್ಲಿ ಹೋತೃವಿನ ಕರ್ಮವಾದ ಶಸ್ತ್ರವನ್ನು, ಅಧ್ವರ್ಯುವಿನ ಕರ್ಮವಾದ ಇಜ್ಜೆಯನ್ನು, ಉದ್ಗಾತೃವಿನ ಕರ್ಮವಾದ ಸ್ತುತಿ ಸ್ತೋಮವನ್ನು ಮತ್ತು ಬ್ರಹ್ಮನ ಕರ್ಮವಾದ ಪ್ರಾಯಶ್ಚಿತ್ತವನ್ನು ಹೊರತಂದರು. ಆಯುರ್ವೇದಂ ಧನುರ್ವೇದಂ ಗಾಂಧರ್ವಂ ವೇದಮಾತ್ಮನಃ ಸ್ಥಾಪತ್ಯಂ ಚ ಸೃಜದ್ವೇದಂ ಕ್ರಮಾತ್ ಪೂರ್ವಾದಿಭಿರ್ಮುಖೈ. ಇದೇ ಪ್ರಕಾರದಲ್ಲಿ ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ ಮತ್ತು ಸ್ಥಾಪತ್ಯ ವೇದ ಅಥವಾ ಶಿಲ್ಪವಿದ್ಯೆ ಎಂಬ 4 ಉಪವೇದಗಳನ್ನು ಕ್ರಮವಾಗಿ ಪೂರ್ವಾದಿ ದಿಕ್ಕುಗಳ ಮುಖಗಳಿಂದಲೇ ನಿರ್ಮಾಣ ಮಾಡಿದರು. ಇತಿಹಾಸ ಪುರಾಣಾನಿ ಪಂಚಮಂ ವೇದಮೀಶ್ವರಃ ಸರ್ವೇಭ್ಯ ಏವ ವಕ್ತೃಭ್ಯ ಸಸೃಜೇ ಸರ್ವದರ್ಶನಃ. ಅನಂತರ ಸರ್ವಜ್ಞರಾದ ಆ ಬ್ರಹ್ಮದೇವರು ಇತಿಹಾಸ ಪುರಾಣ ರೂಪವಾದ 5ನೇ ವೇದವನ್ನು ನಿರ್ಮಿಸಿದರು. ಷೋಡಶಕ್ತೌ ಪೂರ್ವವಕ್ತ್ರಾತ್ ಪುರೀಶ್ಯಗ್ನಿಷ್ಭುತಾವತ ಆಪ್ತೋರ್ಯಾಮಾತಿರಾತ್ರೌ ಚ ವಾಜಪೇಯಂ ಸಗೋಸವಂ. ಅದೇ ಕ್ರಮದಲ್ಲಿಯೇ ಷೋಡಶಿ ಮತ್ತು ಉಕ್ಥ್ಯ, ಚಯನ ಮತ್ತು ಅಗ್ನಿಷ್ಟೋಮ, ಆಪ್ತೋರ್ಯಾಮ ಮತ್ತು ಅತಿರಾತ್ರ, ವಾಜಪೇಯ ಮತ್ತು ಗೋಸವ ಎಂಬ 2 ಯಾಗಗಳು ಪೂರ್ವವೇ ಮುಂತಾದ ದಿಕ್ಕುಗಳ ಮುಖಗಳಿಂದ ಉತ್ಪನ್ನವಾದವು. ವಿದ್ಯಾದಾನಂ ತಪಸ್ಸತ್ಯಂ ಧರ್ಮಸ್ಯೇತಿ ಪದಾನಿ ಚ ಆಶ್ರಮಾಂಶ್ಚ ಯಥಾಸಂಖ್ಯ ಮಸೃಜಸಹಮರ್ತಿಭಿಃ. ವಿದ್ಯೆ, ದಾನ, ತಪಸ್ಸು ಮತ್ತು ಸತ್ಯ ಎಂಬ ಧರ್ಮದ 4 ಪಾದಗಳನ್ನು ಮತ್ತು ವೃತ್ತಿಗಳಿಂದ ಕೂಡಿದ 4 ಆಶ್ರಮಗಳನ್ನು ಇದೇ ಕ್ರಮದಲ್ಲಿ ಪ್ರಕಟಪಡಿಸಿದರು. ಸಾವಿತ್ರಂ ಪ್ರಾಜಾಪತ್ಯಂಚ ಬ್ರಾಹ್ಮಂ ಚಾಥ ಬೃಹತ್ತಥಾ ವಾರ್ತಾ ಸಂಚಯ ಶಾಲೀನ ಶಿಲೋಂಚ ಇತಿ ವೈಗ್ರಹೇ. ಸಾವಿತ್ರಿ, ಪ್ರಾಜಾಪತ್ಯ, ಬ್ರಾಹ್ಮ ಮತ್ತು ಬೃಹತ್ ಎಂಬ 4 ವೃತ್ತಿಗಳು ಬ್ರಹ್ಮಚಾರಿಗಳಿಗೆ ಸಂಬಂಧಪಟ್ಟವುಗಳು. ಹಾಗೆಯೇ ವಾರ್ತಾ, ಸಂಚಯ, ಶಾಲೀನ ಮತ್ತು ಶಿಲೋಂಚ ಎಂಬ 4 ವೃತ್ತಿಗಳು ಗೃಹಸ್ಥರಿಗೆ ಸಂಬಂಧಪಟ್ಟವುಗಳು. ವೈಖಾನಸ ವಾಲಖಿಲ್ಯಾದ್ ಅಂಬರ ಫೇನ ಪಾವನೆ ನ್ಯಾಸೆ ಕುಟೀಚಕ ಪೂರ್ವಂ ಬಹ್ವದೋ ಹಂಸ ನಿಷ್ಕ್ರಿಯ ಅನ್ವೀಕ್ಷಿಕೆ ತ್ರಯೀ ವಾರ್ತಾ ದಂಡನೇತಿಸ್ತಥೈವ ಚ ಏವಂ ವ್ಯಾಹೃದಯಶ್ಚಾಸ ಪ್ರಣವೋ ಹ್ಯಸ್ಯ ದಹೃತಃ. ಇದೇ ರೀತಿಯಲ್ಲಿ ವಾನಪ್ರಸ್ಥರಲ್ಲಿ ವೃತ್ತಿಭೇದಕ್ಕೆ ತಥಾ ವೈಖಾನಸ, ವಾಳಖಿಲ್ಯ, ಔದುಂಬರ ಮತ್ತು ಫೇನಪ ಎಂಬ 4 ಭೇದಗಳು, ಸನ್ಯಾಸಿಗಳಲ್ಲಿ ಕುಟೀಚಕ, ಬಹುದಕ, ಹಂಸ ಮತ್ತು ನಿಷ್ಕ್ರಿಯ ಅಥವಾ ಪರಮಹಂಸ ಎಂಬ 4 ಭೇದಗಳು, ಅಂತೆಯೇ ವಿದ್ಯೆಗಳಲ್ಲಿ ಅನ್ವೀಕ್ಷಿಕೆ, ತ್ರಯಿ, ವಾರ್ತಾ ಮತ್ತು ದಂಡನೀತಿ ಎಂಬ 4 ಭೇದಗಳು ಇವೆ. ವ್ಯಾಹೃತಿಗಳು 4. ಈ ಎಲ್ಲ 4 ಭೇದಗಳು ಕ್ರಮವಾಗಿ ಬ್ರಹ್ಮದೇವರ 4 ಮುಖಗಳಿಂದ ಉತ್ಪನ್ನಗೊಂಡವು ಮತ್ತು ಓಂಕಾರವು ಅವರ ಹೃದಯಾಕಾಶದಿಂದ ಪ್ರಕಟಗೊಂಡಿತು. ತಸ್ಯೋಷ್ಣಿಗಾಸಿಲೋಮಭ್ಯೋ ಗಾಯತ್ರಿ ಚ ತ್ವಚೋ ವಿಭೋಃ ತಿಷ್ಟುಮ್ಯಾಂ ಸಾಸ್ನೋತೋ ಭಗತ್ಯಸ್ತ ಪ್ರಜಾಪತೇಃ ಮಜ್ಜಾಯ ಪಂಚರುತ್ಪನ್ನ ಬೃಹತಿ ಪ್ರಾಣತೋ ಭವತ್ ಸ್ಪರ್ಶಸ್ತಸ್ಯ ಭವಜ್ಜೀವ ಸ್ವರೋ ದೇಹ ಉದಾಹೃತಃ ಊಷ್ಮಾಣಮಿಂದ್ರಿಯಾಣ್ಯಾಹುರಂತಸ್ಥ ಬಲಮಾತ್ಮನಃ
ಸ್ವರಾ ಸಪ್ತ ವಿಹಾರೇಣ ಭವಂತಿ ಸ್ಮ ಪ್ರಜಾಪತೇಃ. ಆ ಬ್ರಹ್ಮದೇವರ ರೋಮಗಳಿಂದ ಉಷ್ಣೀಕ್ ಎಂಬ ಛಂದಸ್ಸು, ತೊಗಲಿನಿಂದ ಗಾಯತ್ರಿ ಛಂದಸ್ಸು, ಮಾಂಸದಿಂದ ತ್ರಿಷ್ಟುಪ್ ಛಂದಸ್ಸು, ಸ್ನಾಯುವಿನಿಂದ ಅನುಷ್ಟುಪ್ ಛಂದಸ್ಸು, ಅಸ್ಥಿಗಳಿಂದ ಜಗತಿ ಛಂದಸ್ಸು, ಮಜ್ಜ ಧಾತುವಿನಿಂದ ಪಂಕ್ತಿ ಎಂಬ ಛಂದಸ್ಸು ಮತ್ತು ಪ್ರಾಣಗಳಿಂದ ಬೃಹತಿ ಛಂದಸ್ಸು ಉತ್ಪನ್ನವಾದವು. ಹಾಗೆಯೇ ಅವರ ಜೀವವು ಸ್ಪರ್ಶವರ್ಣವೆಂದು, ದೇಹವು ಸ್ವರವರ್ಣವೆಂದು ಕರೆಯಲ್ಪಟ್ಟಿತು. ಅವರ ಇಂದ್ರಿಯಗಳನ್ನು ಊಷ್ಮ ವರ್ಣಗಳೆಂದು, ಬಲವನ್ನು ಅಂತಸ್ಥ ವರ್ಣಗಳೆಂದು ಕರೆಯುತ್ತಾರೆ. ಆ ಪ್ರಜಾಪತಿ ದೇವರ ಕ್ರೀಡೆಯಿಂದ ನಿಷಾದ, ಋಷಭ, ಗಾಂಧಾರ, ಷಡ್ಜ, ಮಧ್ಯಮ, ದೈವತ ಮತ್ತು ಪಂಚಮ ಎಂಬ 7 ಸ್ವರಗಳು ಜನಿಸಿದವು. ಶಬ್ದ ಬ್ರಹ್ಮಾತ್ಯನಸ್ತಸ್ಯ ವ್ಯಕ್ತ ವ್ಯಕ್ತಾತ್ಮನಃ ಪರಃ ಬ್ರಹ್ಮಾವಭಾತಿ ವಿತತೋ ನಾನಾ ಶಕ್ತಿ ಉಪಬ್ರಹ್ಮಿತಃ. ವತ್ಸ ವಿದುರ, ಬ್ರಹ್ಮದೇವರು ಶಬ್ದ ಬ್ರಹ್ಮ ಸ್ವರೂಪರಾಗಿ ವೈಖರಿ ರೂಪದಿಂದ ವ್ಯಕ್ತರಾಗಿಯೂ ಪರಾರೂಪದಿಂದ ಅವ್ಯಕ್ತರಾಗಿಯೂ ಬೆಳಗುತ್ತಿದ್ದಾರೆ. ಮತ್ತು ಆ ಶಬ್ದ ಬ್ರಹ್ಮದ ಮೇಲಿರುವ ಮತ್ತು ಎಲ್ಲೆಡೆಗಳಲ್ಲೂ ಪರಿಪೂರ್ಣವಾಗಿರುವ ಯಾವ ಪರಬ್ರಹ್ಮವುಂಟೋ ಅದೇ ಅನೇಕ ಪ್ರಕಾರದ ಶಕ್ತಿಗಳಿಂದ ಕೂಡಿ ದೇವತಾ ರೂಪಗಳಿಂದ ಬೆಳಗುತ್ತಿದೆ. ತತೋಪುರಮುಪಾದಾಯ ಸಸರ್ಗಾಯ ಮನೋದಧೆ ಋಷೀಣಾಂ ಭೂರಿವೀರ್ಯಾಣಾಮಪಿ ಸರ್ಗಮವಿಸ್ತೃತಂ ಜ್ಞಾತ್ವಾ ತದ್ಹೃದಯೇ ಭೂಯಶ್ಚಿಂತಯಾಮಾಸ ಕೌರವ ಅಹೋ ಅದ್ಭುತಮೇತನ್ಮೇ ವ್ಯಾಪೃತಸ್ಯಾಪಿ ನಿತ್ಯದ ನಖ್ಯೇದಂತೆ ಪ್ರಜಾನೋನಂ ದೈವಮತ್ರ ವಿಘಾತಕಂ ಏವಂ ಯುಕ್ತ ಕೃತಸ್ತಸ್ಯ ದೈವಂ ಚಾವೇಕ್ಷತಸ್ತದ. ಬ್ರಹ್ಮದೇವರು ಕಾಮಾಸಕ್ತವಾದ ತಮ್ಮ ಮೊದಲನೆಯ ದೇಹವನ್ನು ತ್ಯಜಿಸಿದ ನಂತರ ಬೇರೊಂದು ಶರೀರವನ್ನು ಧರಿಸಿ ವಿಶ್ವವನ್ನು ವಿಸ್ತರಿಸಬೇಕೆಂದು ಯೋಚಿಸಿದರು. ಮರೀಚಿಗಳೇ ಮುಂತಾದ ಮಹಾಶಕ್ತಿ ಸಂಪನ್ನರಾದ ಋಷಿಗಳಿಂದಲೂ ಕೂಡ ಸೃಷ್ಟಿಯ ವಿಸ್ತಾರವು ಹೆಚ್ಚಾಗಿ ಆಗದೇ ಇದ್ದುದನ್ನು ಕಂಡು ಅವರು ತಮ್ಮ ಮನಸ್ಸಿನಲ್ಲಿ, ಏನಿದು, ಎಂತಹ ಆಶ್ಚರ್ಯ, ನಾನು ನಿರಂತರವಾಗಿ ಪ್ರಯತ್ನ ಮಾಡಿದರೂ ಪ್ರಜಾವೃದ್ಧಿಯೂ ಆಗುತ್ತಿಲ್ಲವಲ್ಲ, ದೈವವೇ ಇದಕ್ಕೆ ಏನೋ ವಿಘ್ನವನ್ನು ತಂದೊಡ್ಡುತ್ತಿದೆ ಎಂದು ಕಾಣುತ್ತದೆ ಎಂದು ಚಿಂತೆಗೊಳಗಾದರು. ಕಸ್ಯ ರೂಪಮಭೂದ್ವೇಧ ಯತ್ಕಾಯಮಭಿಚಕ್ಷತೆ ತಾಭ್ಯಾಂ ರೂಪ ವಿಭಾಗಾಭ್ಯಾಂ ಮಿಥುನಂ ಸಮಪದ್ಯತ. ಮಾಡಬೇಕಾದ ಯುಕ್ತವಾದ ಕಾರ್ಯಗಳನ್ನು ಮಾಡುತ್ತಿದ್ದ ಬ್ರಹ್ಮದೇವರು ಹೀಗೆ ದೈವದ ವಿಷಯದಲ್ಲಿ ವಿಚಾರ ಮಾಡುತ್ತಿದ್ದಾಗ ಅಕಸ್ಮಾತ್ತಾಗಿ ಅವರ ಶರೀರದಲ್ಲಿ 2 ಭಾಗಗಳು ಉಂಟಾದವು. ಕ ಎಂಬುದು ಬ್ರಹ್ಮದೇವರ ಹೆಸರು. ಅದರಿಂದ ವಿಭಾಗಗೊಂಡಿದ್ದರಿಂದ ಕಾಯ ಎಂದು ಶರೀರಕ್ಕೆ ಹೆಸರಾಯಿತು. ಹೀಗೆ ಒಡೆದ ಅವರ ಶರೀರದ 2 ಭಾಗಗಳಿಂದ ಒಂದು ಸ್ತ್ರೀ ಪುರುಷರ ಜೋಡಿ ಪ್ರಕಟವಾಯಿತು. ಎಷ್ಟು ತತ್ರ ಪುಮಾನ್ಸೋ ಭೂನ್ ಮನು ಸ್ವಯಂಭುವಸ್ವರಾಟ್ ಸ್ತ್ರೀಯಾಸಿ ಕ್ಷತರೂಪಾಖ್ಯ ಮಹಿಷ್ಯಸ್ಯ ಮಹಾತ್ಮನಃ. ಅವುಗಳಲ್ಲಿ ಪುರುಷ ಭಾಗವು ಸಾಮ್ರಾಟ್ ಸ್ವಯಂಭುವ ಮನುವಾಯಿತು ಮತ್ತು ಸ್ತ್ರೀ ಭಾಗವು ಅವನ ಸಾಮ್ರಾಜ್ಞಿ ಶತರೂಪ ದೇವಿಯಾಯಿತು. ತದಾ ಮಿಥುನ ಧರ್ಮೇಣ ಪ್ರಜಾ ಹೇದಾಂ ಬಭೂವಿರೆ ಸಚಾಪಿ ಶತರೂಪಾಯಾಂ ಪಂಚಾಪತ್ಯಾನ್ಯಜೀಜನತ್. ಈ ಇಬ್ಬರಿಂದ ಮುಂದಕ್ಕೆ ಪ್ರಜೆಗಳು ಸ್ತ್ರೀ ಪುರುಷ ಸಂಯೋಗವೆಂಬ ಮಿಥುನ ಧರ್ಮದಿಂದ ವೃದ್ಧಿ ಹೊಂದತೊಡಗಿದರು. ಮಹಾರಾಜ ಸ್ವಯಂಭುವ ಮನುವು ಶತರೂಪ ದೇವಿಯಲ್ಲಿ 5 ಸಂತಾನಗಳನ್ನು ಪಡೆದನು. ಪ್ರಿಯವೃತೋ ಉತ್ಥಾನಪಾದೌ ತಿಸ್ರ ಕನ್ಯಾಶ್ಚ ಭಾರತ ಅಕೂತಿರ್ದೇವಹೂತಿಶ್ಚ ಪ್ರಸೂತಿ ರೀತಿ ಸತ್ತಮ. ಸಾಧು ಶಿರೋಮಣಿಯಾದ ವಿದುರನೇ, ಆ 5 ಮಕ್ಕಳಲ್ಲಿ ಪ್ರಿಯವೃತ ಮತ್ತು ಉತ್ಥಾನಪಾದ ಎಂಬ ಪುತ್ರರು ಮತ್ತು ಅಕೂತಿ, ದೇವಹೂತಿ ಮತ್ತು ಪ್ರಸೂತಿ ಎಂಬ 3 ಪುತ್ರಿಯರು. ಅಕೂತಿಂ ರುಚಯೇ ಪ್ರಾದಾತ್ ಕರ್ದಮಾಯತು ಮಧ್ಯಮಾಂ ದಕ್ಷಾಯಾದಾತ್ ಪ್ರಸೂತಿಂಚ ಯತ ಆಪೂರಿತಂ ಜಗತ್. ಮನುವು ಅವರಲ್ಲಿ ಅಕೂತಿಯನ್ನು ರುಚಿ ಎಂಬ ಪ್ರಜಾಪತಿಗೂ, ಮಧ್ಯದ ಮಗಳಾದ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೂ ಮತ್ತು ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೂ ಕೊಟ್ಟು ಮದುವೆ ಮಾಡಿದನು. ಅವನ ಈ 3 ಪುತ್ರಿಯರ ಸಂತಾನಗಳಿಂದ ಇಡೀ ಜಗತ್ತೇ ತುಂಬಿ ಹೋಯಿತು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 12ನೆಯ ಅಧ್ಯಾಯವೂ ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.